ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಸೆನ್ಸರ್ Q7 ಬ್ಲೂಟೂತ್ ಹೇರ್ಫೋನ್. ಈ ಒಂದು ಬ್ಲೂಟೂತ್ ಹೇರ್ಫೋನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಅನ್ನು ನೋಡೋಣ. ಸೊ ಈ ಒಂದು ಬ್ಲೂಟೂತ್ ಹೇರ್ಫೋನ್ ಅನ್ನು ನಾನು ಒಂದಿನ ಫುಲ್ ಯೂಸ್ ಮಾಡಿ ನೋಡಿದ್ದೀನಿ. ಸೊ ನನಗೆ ತುಂಬ ಇಷ್ಟ ಆಗಿರೋದೇನಪ್ಪ ಅಂದರೆ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಎಫೆಕ್ಟು ಮತ್ತು ಚಾರ್ಜಿಂಗ್ ನೋಡಬೇಕಂದ್ರೆ ಚಾರ್ಜಿಂಗು ಒಂದು ದಿನ ಫುಲ್ ಸಖತ್ತಾಗಿ ನಿಲ್ಲುತ್ತೆ. ಅಂದರೆ ನಾವು ಯಾವಾಗಲೂ ಆಡಿಯೋ ಕೇಳ್ತಾ ಇದ್ರಲ್ಲ, ಯಾವಾಗಲೂ ಆಡಿಯೋ ಕೇಳ್ತಾ ಇದ್ರೆ ಒಂದು 4 hours ಬರುತ್ತೆ. ಮಿನಿಮಮ್ ಅಂದರೂ ಕಾಲಲ್ಲಿ ಮಾತಾಡ್ತಾ ಸಾಂಗ್ ಕೇಳ್ತಾ ನಾರ್ಮಲ್ ಯೂಸೇಜು ಅಂದರೆ ಬೆಳಗಿಂದ ಸಂಜೆವರೆಗೂ ಕರೆಕ್ಟಾಗಿ ಬರ್ತಾ ಇದೆ. ನೆಕ್ಸ್ಟು ನೋಡ್ಬೇಕಂದ್ರೆ ಈ ಒಂದು ಇಯರ್ಫೋನ್ ಸ್ವೆಟ್ ಪ್ರೂಫ್ನ ಜೊತೆಗೆ ಬರ್ತಾ ಇದೆ. ಏನಪ್ಪ ಅಂದರೆ ನಾವು ಜಾಗಿಂಗ್ ಮಾಡುವಾಗ ನಾವು ತುಂಬ ಬೌತ್ರೆ ಇದಕ್ಕೇನೋ ಆಗೋದಿಲ್ಲ. ನೆಕ್ಸ್ಟು ನಾವು ಮಳೆಯಲ್ಲಿ ನೆನೆಯುವಾಗಲೂ ಕೂಡ ಇದು ಏನೂ ಆಗೋದಿಲ್ಲ. ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ಒಂದು ಬ್ಲೂಟೂತ್ ಇಯರ್ಫೋನ್ನ ಸ್ಟೈಲು ನೀವೇ ನೋಡ್ಕೋಬಹುದು, ಸ್ಟೈಲ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ನೀವು ನೋಡ್ಕೋಬಹುದು ಒಂದು ರೆಡ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ, ತುಂಬಾ ಸ್ಟೈಲಿಶ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು ಪವರ್ ಬಟನ್, ಇದನ್ನ ಒತ್ತಿಡ್ಕೊಂಡ್ರೆ ಆನ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಮೇಲ್ಗಡೆ ವಾಲ್ಯೂಮ್ ಪ್ಲಸ್ ವಾಲ್ಯೂಮ್ ಮೈನಸ್ ಕೀಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ವಾಲ್ಯೂಮ್ ಅನ್ನ ಜಾಸ್ತಿ ಕಡಿಮೆ ಮಾಡೋದಕ್ಕೆ ಮಾತ್ರ ಅಲ್ಲ, ಇದನ್ನ ಒತ್ತಿಡ್ಕೊಂಡ್ರೆ ಸಾಂಗ್ ಟ್ರ್ಯಾಕ್ ಕೂಡ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸಾಂಗ್ ಅನ್ನ ನಾವು ಕೇಳ್ಕೋಬಹುದು. ಸೊ ಮೈನಸ್ ಇದೆಯಲ್ಲ, ಅದನ್ನ ಪ್ರೀವಿಯಸ್ ಸಾಂಗ್ ಅನ್ನ ನಾವು ಹಾಕೋಬಹುದು. ನೆಕ್ಸ್ಟ್ ಈ ಒಂದು ಬ್ಲೂಟೂತ್ ಇಯರ್ಫೋನ್ ಬಂದ್ಬಿಟ್ಟು ಟ್ಯಾಂಗಲ್ ಫ್ರೀ ವೈರ್ನ ಜೊತೆಗೆ ಬರ್ತಾ ಇದೆ. ಸೊ ನೀವು ಮಲ್ಕೊಂಡು ಅದ್ರ ಮೇಲೆ ಓಡಾಡಿದ್ರು ಕೂಡ ಅಷ್ಟು ಬೇಗ ಇದು ಕಟ್ಟೋಗೋದಿಲ್ಲ. ಸೊ ಇದು ಸೇಫ್ ಅಂತಾನೆ ಹೇಳ್ತೀನಿ. ನೀವು ಬ್ಲೂಟೂತ್ ಮಾತ್ರ ಅಲ್ಲ, ಯಾವುದೇ ಇಯರ್ಫೋನ್ ತಗೊಳ್ಳೋದಿದ್ರು ಈ ರೀತಿ ಟ್ಯಾಂಗಲ್ ಫ್ರೀ ಇಯರ್ಫೋನ್ ಮಾತ್ರ ತಗೊಳ್ಳಿ. ಸೊ ಹಾಗಾದ್ರೆ ಈ ಒಂದು ಬ್ಲೂಟೂತ್ ಇಯರ್ಫೋನ್ ನ ಪ್ರೈಸ್ ಇದು ಬಂದ್ಬಿಟ್ಟು 1599 ರೂಪಾಯಿಗೆ ಅಮೆಝಾನ್ ನಲ್ಲಿ ಅವೈಲೇಬಲ್ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಕೋಬಹುದು. ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಒಳ್ಳೆ ಪ್ರೈಸ್ ಕೊಡ್ಲೇಬೇಕಲ್ವಾ. ಇದು ಒಳ್ಳೆ ಚೆನ್ನಾಗಿದೆ, ಕ್ವಾಲಿಟಿಗೆ ತಕ್ಕನಾಗಿ ಪ್ರೈಸ್ ಅಂತ ಹೇಳ್ತಾರಲ್ವಾ, ಅದು ನಿಜಾನೇ. ಯಾಕಪ್ಪ ಅಂದ್ರೆ ಇದನ್ನ ಯೂಸ್ ಮಾಡಿ ನೋಡಿದೀನಿ, ಅಷ್ಟು ಪ್ರೀಮಿಯಂ ಲುಕ್ ಆಗು ಇದೆ, ಒಳ್ಳೆ ಕ್ವಾಲಿಟಿನೂ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಬ್ಲೂಟೂತ್ ಇಯರ್ಫೋನ್ ನ ಅನ್ಬಾಕ್ಸಿಂಗ್ ಅನ್ನ ನೋಡೋಣ. ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದೆ, ಬಟ್ ಆ ಒಂದು ಬಾಕ್ಸ್ ನಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಒಂದು ಸಣ್ಣ ಅನ್ಬಾಕ್ಸಿಂಗ್. ಅದಕ್ಕಿಂತ ಮೊದಲು ಈ ಒಂದು ಬ್ಲೂಟೂತ್ ಹೆಡ್ಫೋನ್ನ ಓವರ್ ವ್ಯೂವನ್ನು ನೋಡೋಣ. ಸೊ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಕೋಬೋದು ಇದು ಎಷ್ಟು ಸಖತ್ತಾಗಿದೆ ಅಂತ. ಮೇಲೆ ವಾಲ್ಯೂಮ್ ರೊಕ್ಕರ್ ಕೀಗಳು ಮತ್ತು ಇಲ್ಲಿ ಸೆನ್ಸರ್ನ ಒಂದು ಬ್ರ್ಯಾಂಡಿಂಗನ್ನು ನೋಡ್ಕೋಬೋದು ಫ್ರಂಟಲ್ಲಿ. ಆಮೇಲೆ ಬ್ಯಾಕಲ್ಲಿ ನೋಡಬೇಕಂದ್ರೆ ಲೆಫ್ಟಿಗೆ ಹಾಕೋದು ಯಾವುದು, ರೈಟಿಗೆ ಹಾಕೋದು ಯಾವುದು ಅಂತೆಲ್ಲ ಹಾಕಿದ್ದಾರೆ. ಮತ್ತು ಹೇರ್ ಗ್ರಿಪ್ಪಿಗೆ 2 ನೋಡಿ ಹೇಗಿದೆ ಅಂತ. ಆಮೇಲೆ ಟ್ಯಾಂಗಲ್ ಫ್ರೀ ವೈರನ್ನು ಕೊಟ್ಟಿದ್ದಾರೆ, ನಮ್ಮ ಕಿವಿಗೆ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ನೀವಿಲ್ಲಿ ನೋಡ್ಕೋಬೋದು, ಇದನ್ನು ನಾನೇ ಹಾಕ್ಕೊಂಡಿದ್ದೀನಿ, ಹೇಗಿದೆ ಅಂತ ತೋರ್ಸೋಕ್ಕೆ ಮಾತ್ರ. ಸೊ ಇದು ಬಂದ್ಬಿಟ್ಟು ಈ ಕಿವಿಗೆ ಹಾಕೋ ಥರ ಇದೆಯಲ್ಲ, ಅದು ಹಾಕುವಾಗ ಸ್ವಲ್ಪ ಲೂಸ್ ಅನಿಸುತ್ತೆ ನಮಗೆ, ಬಟ್ ಅದು ಹಾಕಿದ ಮೇಲೆ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ನಮ್ಮ ಕಿವಿ ಸ್ವಲ್ಪ ದೊಡ್ಡದಾಗಿದ್ದರೆ ಪರವಾಗಿಲ್ಲ, ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆದರೂ ಫಸ್ಟು ಲೂಸ್ ಅನಿಸಿದ್ರು ಅದು ಟೈಟಾಗೇ ಇರುತ್ತೆ. ನಾವು ಎಲ್ಲಿ ಜಾಗಿಂಗ್ ಮಾಡೋತ್ತಿಗಾದ್ರೂ ಸರಿ, ಏನಾರು ಕೆಲಸ ಮಾಡೋತ್ತಿಗಾದ್ರೂ ಸರಿ, ಅದು ಕೆಳಗೆ ಬೀಳೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವೇ ಇಲ್ಲಿ ನೋಡ್ಕೋಬೋದು, ಹೆಂಗೆ ತಿರುಗಿಸಿದ್ರು ಅದು ಬೀಳೋದಿಲ್ಲ, ಪರ್ಫೆಕ್ಟಾಗಿ ಇದೆ. ನೆಕ್ಸ್ಟ್ ಈ ಒಂದು ಬ್ಲೂಟೂತ್ ಹೆಡ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಯಾರಾದರೂ ಕಾಲ್ ಮಾಡಿದ್ರೆ ಅದು ನಮಗೆ ನಂಬರ್ ಹೇಳುತ್ತೆ. ಸೊ ನಾವು ಜಸ್ಟ್ ಪಿಕ್ ಮಾಡಿಕೊಂಡು ಆರಾಮಾಗಿ ಮಾತಾಡ್ಕೋಬೋದು. ನಾವು ನಮ್ಮ ಮೊಬೈಲ್ ಡಿಸ್ಪ್ಲೇನ ನೋಡೋ ಅವಶ್ಯಕತೆನೇ ಇಲ್ಲ. ಇಫ್ ನೀವೇನಾದರೂ ಡ್ರೈವಿಂಗಲ್ಲಿದ್ದರೆ ಜಸ್ಟ್ ಒಂದೇ ಕ್ಲಿಕ್ ಆರಾಮಾಗಿ ಮಾತಾಡ್ಕೋಬೋದು. ಈಗ ಬಾಕ್ಸನ್ನು ಅನ್ಬಾಕ್ಸ್ ಮಾಡೋಣ. ಆಲ್ರೆಡಿ ಮಾಡಿದ್ದೆ, ಬಟ್ ಇನ್ನೊಂದ್ಸಲಿ ಒಳಗೇನಿದೆ ಅಂತ ತೋರ್ಸೋಕ್ಕೆ ಒಂದು ಬ್ಯೂಟಿಫುಲ್ ಆದ ಒಂದು ಕವರನ್ನು ಕೊಟ್ಟಿದ್ದಾರೆ. ಇದಕ್ಕೇನದು ಬ್ಯಾಗ್ ಅಂತಲೇ ಹೇಳೋದ. ಸೊ ಏನೋ ಒಟ್ಟು ಕೊಟ್ಟಿದ್ದಾರೆ. ಸೊ ಅದರೊಳಗೆ ಬಂದ್ಬಿಟ್ಟು ಒಂದು USB ಡೇಟಾ ಕೇಬಲ್, ಅದನ್ನು ಯೂಸ್ ಮಾಡಿಲ್ಲ, ನಾನು ಮೊಬೈಲ್ ಚಾರ್ಜರ್ ಯೂಸ್ ಮಾಡ್ಕೊಂಡೆ. ಎಕ್ಸ್ಟ್ರಾ ನೋಡ್ಬೇಕಂದ್ರೆ ಒಂದು 2 ಪೇರ್ ಬಡ್ಸನ್ನು ಕೊಟ್ಟಿದ್ದಾರೆ, ಮತ್ತು ಆ ಒಂದು ಹೆಡ್ಫೋನ್ನ ವೈರನ್ನು ಅಡ್ಜಸ್ಟ್ ಮಾಡೋದು ಒಂದನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಹಾಕ್ಕೊಂಡು ನಮ್ಮ ಹೆಡ್ಫೋನ್ ವೈರ್ ಬಂದ್ಬಿಟ್ಟು ಉದ್ದ ಅನಿಸಿದ್ರೆ ಅದನ್ನು ನಾವು ಕಡಿಮೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಬೇಕಿದ್ದರೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬಾಕ್ಸಲ್ಲಿ ಒಂದು ಯೂಸರ್ ಮ್ಯಾನ್ಯುವಲನ್ನು ಕೊಟ್ಟಿದ್ದಾರೆ. ಬೇಕಿದ್ರೆ ನೀವು ಕರೆಕ್ಟಾಗಿ ಓದ್ಕೊಂಡು ಈ ಒಂದು ಬ್ಲೂಟೂತನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ನನಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ ಆ ಒಂದು ಕವರ್ ಇದೆ ನೋಡಿ, ತುಂಬಾ ಸಖತ್ತಾಗಿದೆ, ಒಳ್ಳೆ ಪ್ರೀಮಿಯಂ ಲುಕ್ ಇದೆ. ಮತ್ತು ಹೆಡ್ಫೋನ್ ಕೂಡ ಹೌದು, ಹೊರಗೆ ಹಾಕೊಂಡು ಹೋದರೆ ಒಂದೊಳ್ಳೆ ಲುಕ್ ಇರುತ್ತೆ. ಮತ್ತು ಬಾಕ್ಸ್ ನೋಡಿದ್ರೆ ಈ ರೀತಿ ಇರುತ್ತೆ. ಬಾಕ್ಸ್ನ ಮೇಲೆ ಈ ಒಂದು ಹೆಡ್ಫೋನ್ನ ಬಗ್ಗೆ ಕೆಲವು ಸ್ಪೆಸಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇದು ನಾಯ್ಸ್ ಕ್ಯಾನ್ಸಲೇಷನನ್ನು ಮಾಡುತ್ತೆ, ಮತ್ತು ಯಾವುದು APT X ಆಡಿಯೋ ಕೋಡಕ್ ಹೊಂದಿದೆ. ಸೊ ಈ ರೀತಿ ಸುಮಾರಿದೆ, ಅದನ್ನೆಲ್ಲ ನಾನು ಎಕ್ಸ್ಪ್ಲೇನೇ ಮಾಡಿದ್ದೀನಿ. ಸೊ ಮತ್ತೇನೂ ಬೇಕಾಗಿಲ್ಲ, ಬಾಕ್ಸ್ ನೋಡೋಕ್ಕೆ ಈ ರೀತಿ ಇರುತ್ತೆ. ಸೊ ಈ ಒಂದು ಬ್ಲೂಟೂತ್ನ ಜೊತೆಗೆ ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ನೋಡ್ಕೊಂಡ್ರಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.